ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರದು ಕಾಫಿ ಆಯಿತು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 5:15. ಬೆಳಗಿನಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡಿದೆ ಅಂದ್ಬಿಟ್ಟು ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಅಡುಗೆ ಮಾಡಿದೆ. ಏನಪ್ಪ ಮಾಡಿದೆ ಅಂತಂದರೆ, ಹುಳ್ಳಿಕಾಳು, ಆವಾಗ ತಾನೇ ಹುಳ್ಳಿಕಾಳು ಹಾಯ್ಕೊಂಡು ಹುಳ್ಳಿಕಾಳು ಸಾಂಬಾರು ಮಾಡಿದೆ. ಹುಳ್ಳಿಕಾಳು ಸಾಂಬಾರು ಮಾಡಿ, ಮುದ್ದೆ ಮಾಡಿ, ಅನ್ನ ಮಾಡಿ, ಆಮೇಲೆ ಸ್ವಲ್ಪ ಪಾತ್ರೆ ತೊಳಿಲಿಲ್ಲ ಅವಾಗೇನೆ. ಸ್ವಲ್ಪ ಒಳಗಡೆಯಿಂದ ಕಸ ಎಲ್ಲ ಗುಡಿಸಿ, ನಮ್ಮನೆಯವರು ಸ್ವಲ್ಪ ಔಷಧಿ ಹೊಡಿಬೇಕು ಅಂತ ಹೇಳಿದ್ರು ನಮ್ಮ ಮಾವ. ಬಾಳೆ ಗಿಡ, ಮಾವಿನ ಗಿಡ ಅದಕ್ಕೆಲ್ಲನೂ ಔಷಧಿ ಹೊಡೆದ್ರು. ಔಷಧಿ ಹೊಡೆದಾದ್ಮೇಲೆ ಬಂದು ಅಷ್ಟೊತ್ತಿಗೆ ಅಡುಗೆ ಮಾಡಿದೆ. ಟೈಮ್ ಬಂದು ಅವಾಗ 9 ಗಂಟೆ 9:15 ಆಗಿತ್ತು. ಅವಾಗ ಅಡುಗೆ ಮಾಡಿ ಊಟಕ್ಕೆ ಇಕ್ಕಿ ಊಟ ಮಾಡಿದ್ರು. ಊಟ ಮಾಡಿ ತೋಟಕ್ಕೆ ಹೋಗಿ ಬರೋಣ ಅಂತೇಳಿ ನಮ್ಮ ಮಾವ ಅಂದರು. ತೋಟಕ್ಕೆ ಹೋಗಿದ್ರು. ಏನಕ್ಕಪ್ಪ ಅಂದರೆ, ಇನ್ನೂ ಒಂದು 2 ಮರದಲ್ಲಿ ಸಪೋಟ ಕಿತ್ತಿರಲಿಲ್ಲ, ಹಂಗೆ ಇದ್ದು. ಅದಕ್ಕೆ ಸಪೋಟ ಕಿತ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ರು. ಆ ಸಪೋಟ ಕಿತ್ಕೊಂಡು ನಾನು ಹೋಗೋಣ ಅಂತೇಳಿ ಒಂದು ಮನಸ್ಸು, ಇನ್ನೊಂದು 2 ಮರದಲ್ವ ಕಿತ್ಕೊಂಬರ್ತಾರೇನೋ ಒಂದು ಮನಸ್ಸು. ಆಮೇಲೆ ಆದರೂ ಮನಸ್ಸು ತಡಿಲಿಲ್ಲ, ಹೋಗೋಣ ಅಂತ ಹೇಳ್ಬಿಟ್ಟು ಗಾಡಿ ತಗೊಂಡು ಹೊರಟಾದ್ಮೇಲೆ ಅಷ್ಟೊತ್ತಿಗೆ ನನ್ನ ಮಗ ಓಡಿ ಬಂದ. ಇಲ್ಲ ಕಣಮ್ಮ ಬತ್ತವ್ರೆ ಅಂತ ಹೇಳ್ದ. ತಿರ್ಗಾ ಆಮೇಲೆ ರಿಟರ್ನ್ ಬಂದಾದಮೇಲೆ ನೀರು ತರೋಣ ಅಂತ ಹೇಳ್ಬಿಟ್ಟು ಹೋದೆ. ಅಲ್ಲಿ 10 ರೂಪಾಯಿ ಕಾಯಿ 10 ರೂಪಾಯಿ ಹಾಕಿದ್ರೆ 10 ರೂಪಾಯಿ ತಗೊಂತಾನೇ ಇಲ್ಲ, ಕಾಯಿನೂ ಸಿಗ್ತಿಲ್ಲ, ಏನೂ ಇಲ್ಲ. 2-3 ಅಂಗಡಿ ಸುತ್ತಾಡ್ಬಿಟ್ಟು ಬಂದ ನನ್ನ ಮಗ. ಆಮೇಲೆ ಕಡೆಗೂ ನಮ್ಮ ಅಣ್ಣ ತಮ್ಮದಿರು ಅವ್ರ ಅಂಗಡಿ ಕಂಡವ್ರು, ಅವ್ರ ಅಂಗಡಿಗೆ ಕೊಟ್ಟರು. 2 ಕಾಯಿನೂ ತಗೊಂಡು ನೀರು ತಗೊಂಬಂದೆ. ಬಂದಾದಮೇಲೆ ನಮ್ಮ ಮಾವ ಬಂದು ಮಲ್ಕೊಂಡಿದ್ರು, ಸಾಕಾಗಿತ್ತೇನೋ ಸಪೋಟ ಕಿತ್ತು. ಆಮೇಲೆ ಊಟಕ್ಕೆ ಇಕ್ಕು ಅಂತ ಹೇಳಿದ್ರು. ಅವಾಗ ಕೈಗೆ ನೀರು ಇದು ಊಟಕ್ಕೆ ಇಕ್ತೆ. ಊಟಕ್ಕೆಲ್ಲ ಇಕ್ಕಾದ್ಮೇಲೆ ನಾನು ಬೆಳಗ್ಗೆ ಯೂನಿಫಾರ್ಮ್ ನೆನಕ್ಕಿದೆ, ಹುಡುಗರವು ಒಗ್ದಿರಲಿಲ್ಲ. ಅವನ್ನ ಒಗ್ದಾಕಿ ಯೂನಿಫಾರ್ಮ್ ಬೆಳಗ್ಗೆ ಇಕ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಒಗ್ದಾಕಿ ಮೇಕೆನ ಹೊಲದಲ್ಲಿ ಕಟ್ಟಾಕ್ರಿ ಮೇಲೆ ಅಲ್ಲೇನೆ ಅಂತ ಹೇಳಿದರು. ಅದಕ್ಕೆ ಮೇಕೆ ತಗೊಂಡೋಗಿ ಹೊಲದಲ್ಲಿ ಕಟ್ಟಾಕಿ ಸ್ವಲ್ಪ ತಲೆ ಮೇಯಿಸಿ ನಾನು ಸ್ವಲ್ಪ ತಲೆ ಕೂತಿದ್ದೆ. ಅವತ್ತೇನು ಮಲ್ಕೊಂಡಿರಲಿಲ್ಲ, ಸ್ವಲ್ಪ ತಲೆ ಕೂತಿದ್ದೆ. ಆಮೇಲೆ ಅಲ್ಲೇ ಮೇಕೆಗೆ ಮುಸ್ರೆ, ನೀರು, ಸ್ವಲ್ಪ ಮೇವೂ ಅಲ್ಲಿಗೆ ತಗೊಂಡೋಗಿ ಹಾಕ್ತು, ತಿಂತು. ಅದಾದಮೇಲೆ ನನ್ನ ಮಗನೂ ಕಿತ್ತಂತೆ ಸಪೋಟ. ಅಂದರೆ ಸ್ವಲ್ಪ ಕಿತ್ತಿದ್ರೆ ಒಂದು ಅರ್ಧ ಚೀಲ ಸಿಕ್ಕಿದ್ದಾವೆ ಅಷ್ಟೇ, ಜಾಸ್ತಿ ಏನೂ ಸಿಕ್ಕಿಲ್ಲ. ನನ್ನ ಮಗನೂ ಎತ್ತಿಸ್ತಾರೆ ಮರಕ್ಕೆ. ಅಂದರೆ ಇವನು ಸ್ವಲ್ಪ ನೋಡಿ ಸಣ್ಣವನೆಲ್ಲ, ಅದಕ್ಕೋಸ್ಕರ ಹತ್ತುತ್ತಾನೆ ಮೇಲೆ ಮರ ಎಲ್ಲ ಹತ್ತಿ ಕೀಳ್ತಾನೆ. ತೆಂಗಿನ ಮರನೂ ಹತ್ತಾನೆ ಫ್ರೆಂಡ್ಸ್, ಎಷ್ಟು ಹೇಳಿದ್ರು ಕೇಳಲ್ಲ, ಸುಳಿ ಗಂಟ ಹತ್ತಾನೆ. ಆಮೇಲೆ ಕಿತ್ಕೊಂಬಂದರು. ಆಮೇಲೆ ಮೇಕೆ ಅಲ್ಲಿ ಬಿಟ್ಕೊಂಡು ಅಲ್ಲೇ ಕೂತಿದ್ದೆ ಸ್ವಲ್ಪ ಹೊತ್ತು. ಇವಾಗ ನಮ್ಮ ಮನೆಯವರು ಸೈಕಲ್ ಕಟ್ಟೋಕೆ ಹಗ್ಗ ತಗೊಂಬ ಅಂತ ಹೇಳಿದ್ರು. ಅವ್ರು ಹೋಗಲ್ಲ, ಗಾಡಿ ಓಡ್ಸೋಕೆ ಬರಲ್ವಲ್ಲ, ಅದಕ್ಕೆ ನಾನೇ ಹೋಗಿ ಇವಾಗ ಸೈಕಲ್ಗೆ ಹಗ್ಗ ತಗೊಂಬರ್ಬೇಕು. ತಗೊಂಡು ಬಂದು ಮೇಕೆ ಎಲ್ಲ ಒಳಗೆ ಕಟ್ಟಿ, ಮೇಕೆ ಕಸ ಗುಡಿಸಿ, ಟೀ ಕೊಟ್ಟು, ಸಾಂಬಾರಿದೆ ಹುಳ್ಳಿಕಾಳು ಸಾಂಬಾರು, ಅದಕ್ಕೆ ಮುದ್ದೆ ಮಾಡಬೇಕು. ಇವತ್ತು ಇಷ್ಟು ಕೆಲಸ ಮಾಡಿದೆ ಫ್ರೆಂಡ್ಸ್. ನೀರು ಇವಾಗ ಬಿಟ್ಟವ್ರೆ, ಬಟ್ಟೆ ಒಗಿಬೇಕಾಗಿತ್ತು. ಬೆಳಗ್ಗೆನೇ ಬಿಟ್ಟಿದ್ರೆ ಒಗ್ದಾಕ್ಬಿಡ್ತಿದ್ದೆ ಬಟ್ಟೆ. ಬಟ್ ಈಗ ಬಿಟ್ಟವ್ರೆ ನೀರು. ಇವಾಗ ಒಗ್ಯೋಕ್ಕಾಗಲ್ಲ, ಟೈಮಲ್ಲೇ 5 ಕಾಲ ಹುಟ್ಟಿದೆ, ಒಗ್ಯೋಕ್ಕಾಗಲ್ಲ. ಅದಕ್ಕೆ ನಾಳೆ ಒಗ್ದಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.